ಬಾವಿ ಭೈರವೇಶ್ವರ ನಗರ್ನಲ್ಲಿ ನೆಲೆಸಿರೋದು. ನನಗೆ 4 ವರ್ಷದ ಹಿಂದೆ ಬೆನ್ನಿನಲ್ಲಿ ಸ್ಪೈನಲ್ ಕಾರ್ಡ್ನಲ್ಲಿ ನರದ ಸಮಸ್ಯೆ ಇತ್ತು. ಅದು ಹುಟ್ಟಿದಿಂದ ಪ್ರಾಬ್ಲಮ್ ಇತ್ತು. ಆದರೆ ನಾನು 10th ಮುಗಿದ್ಮೇಲೆ 10th ಫೈನಲ್ನಲ್ಲಿ 2 months ಏನು ಎಕ್ಸಾಮ್ ಇದೆ ಅಂದಂಗೆ ನನಗೆ ತುಂಬ ಬಗ್ಗಿ ನಡೆಯೋಷ್ಟು ಪ್ರಾಬ್ಲಮ್ ಆಗಿತ್ತು. ಹೋಗಿ ಆರ್ಥೋಪೆಟಿಕ್ ಡಾಕ್ಟರ್ ಹತ್ರ ಕೇಳಿದಾಗ ಇದು ನರದ ಸಮಸ್ಯೆ ಅಂತ ಅಂದ್ಬಿಟ್ಟು ಅವರಿಗೆ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿ ಕೇಳಿದಾಗ ಅವು ನರದ ಪ್ರಾಬ್ಲಮ್ ಏನಂದ್ರೆ L4 L5 ಜಾಗದಲ್ಲಿ ಕೊಬ್ಬಿನ ಅಂಶ ಏನ್ ಫುಲ್ಲು ನರ ಏನಿದೆ ಅದು L4 L5 ಜಾಗದಲ್ಲಿ ನರದ ಅಂಶ ಜಂಕ್ ಆಗಿದೆ ಅಂತ ಹೇಳಿದ್ರು. ಅಕಸ್ಮಾತ್ ಆಪರೇಷನ್ ಮಾಡಿಲ್ಲ ಅಂದ್ರೆ ಕಾಲಿಗೆ ತೊಂದರೆ ಆಗ್ಬೋದು, ಮೇ ಬಿ ಕಾಲ್ ನಡೆಯೋ ಶಕ್ತಿನೇ ಹೋಗ್ಬೋದು ಅಂತ ಹೇಳಿದ್ರು. ಆ ಭಯದಿಂದಾನೆ ಆಪರೇಷನ್ ಆಮೇಲೆ 1-2 months ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡೆ. ಮಾಡಾದ್ಮೇಲೆ ವಿತಿನ್ 1 month ಮತ್ತೆ ಇನ್ನೊಂದು ಅದು ಮಾಡಿರೋ ಜಾಗದಲ್ಲಿ ಆಪರೇಷನ್ ಜಾಗದಲ್ಲಿ ಊತ ಕಮ್ಮಿ ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಸರ್ಜರಿ ಮಾಡಿ ಬೆನ್ನಿಂದ ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿ ಆ ನೀರ್ನ ಸರ್ಕ್ಯುಲೇಟ್ ಮಾಡಕ್ಕೆ ಅಂತ ಇನ್ನೊಂದು ಆಪರೇಷನ್ ಮಾಡಿದ್ರು. ಅದಾದ್ಮೇಲೆ ನಾನು ರಿಕವರ್ ಆಗಕ್ಕೆ ಮೋರ್ ದೆನ್ 6 months ಆಯ್ತು. ನಾನು ನಡೆಯಕ್ಕೆ ಅಂತ ಟ್ರೈ ಮಾಡಿದ್ದೆ 4 months ಆದ್ಮೇಲೆ. ಅಲ್ಲಿವರೆಗೂ ನಾನು ಒಂದು 10 ನಿಮಿಷ 5 ನಿಮಿಷ ಕೂಡ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವಾಗ ಮತ್ತೆ ಸೆಕೆಂಡ್ ಸೆಮ್ ಎಕ್ಸಾಮ್ ಇನ್ನೇನಿದೆ ಅಂದಾಗ ಅಷ್ಟ್ರಲ್ಲಿ ಮತ್ತೆ ಪ್ರಾಬ್ಲಮ್ ನಡೆಯಕ್ಕೆ ಬಂತು. ಮತ್ತೆ ಹೋಗಿ MRI ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು, ಇಲ್ಲಮ್ಮ ಮತ್ತೆ ಪ್ರಾಬ್ಲಮ್ ಆಗಿದೆ, ಇನ್ನೊಂದು ಸರ್ಜರಿ ಮಾಡಲೇಬೇಕು, ಏನ್ ಮೇಜರ್ ಇಲ್ಲ ಬಟ್ ಮಾಡಲೇಬೇಕು, ಮಾಡದೇ ಇದ್ರೆ ಮತ್ತೆ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ಸೊ ಬೇರೆ ಏನು ಚಾಯ್ಸ್ ಇಲ್ಲದೆ ಮತ್ತೆ ಸರ್ಜರಿ ಮಾಡಿಸ್ಕೊಂಡೆ. ಅಷ್ಟರಲ್ಲಿ ಏನೋ ಅದೃಷ್ಟನೋ ಏನೋ ಗೊತ್ತಿಲ್ಲ, ಆಪರೇಷನ್ ಆದ್ಮೇಲೆ ಸಿಕ್ಕಿದ್ರು. ಬಟ್ ಪರವಾಗಿಲ್ಲ, ಯಾವತ್ತೋ ಒಂದಿನ ಆದ್ರೂ ಪರವಾಗಿಲ್ಲ ಸಿಕ್ಕಿದ್ದಾರೆ, ಅದೇ ಒಂದು ಖುಷಿ. ಅವರು ಸಿಕ್ಕಾದ್ಮೇಲೆ ಫುಲ್ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಏನ್ ಪ್ರಾಬ್ಲಮ್ ಆಗಿತ್ತು ಎಲ್ಲ ವಿಚಾರ ಮಾಡಿ ಅವರು ನನಗೆ ಅವ್ರ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು. ನಡೆಯೋದಕ್ಕೆ ಎಲ್ಲಾ ತರ ವೀಕ್ನೆಸ್ ಅಂದ್ರೆ ಮಂಡಿದು ಜಾಯಿಂಟ್ಸ್ ಪೇನ್ ಆಗ್ಲಿ, ತುಂಬಾ ಹೊತ್ತು ಕುತ್ಕೊಳಕ್ ಆಗದೆ ಇರೋದು, ಕುತ್ತಿಗೆ ಹತ್ರ ನೋವು ಬರೋದು, ಏನು ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ. ಈ ಎಲ್ಲಾ ಪೇನ್ ಇರೋದ್ರಿಂದ ಯಾವ್ದ್ ಕಡೆನೂ ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ, ಬೇಗ ಬೇಗ ಸುಸ್ತಾಗ್ಬಿಡೋದು, ಆ ತರ ಇತ್ತು. ಅವ್ರಿಗೆ ಇದನ್ನೆಲ್ಲ ನಾನು ಹೇಳ್ಕೊಂಡೆ. ಅವರು ಕೇಳಿ ಪರವಾಗಿಲ್ಲಮ್ಮ ಎಲ್ಲ ಸರಿ ಮಾಡ್ಬೋದು ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಲೈಫಲ್ಲಿ ನನ್ಗೆ ಒಂದು ಚಾನ್ಸ್ ಈ ತರ ಇಷ್ಟು ಬೇಗ ಸಿಗುತ್ತಂತ ಅನ್ಕೊಂಡಿರ್ಲಿಲ್ಲ. ಅವ್ರ ಫಸ್ಟ್ ಭೇಟಿನಲ್ಲಿ ನಾನು ಕುತ್ಕೊಂಡು ತುಂಬಾ ಒದ್ದಾಡ್ತಿದ್ದೆ. ಆಮೇಲೆ ಹೇಳ್ಕೊಂಡ್ಮೇಲೆ ಅವ್ರು ಹೇಳಿದ್ರು, ಪರವಾಗಿಲ್ಲಮ್ಮ ಎಲ್ಲ ಸರಿ ಹೋಗುತ್ತೆ, ಸರಿ ಮಾಡ್ಬೋದು ನಾವು ಈ ತೊಂದ್ರೆ ಅಂತ ಹೇಳಿದ್ರು. ಆಮೇಲೆ ಅವರು ಆಧ್ಯಾತ್ಮಿಕವಾಗಿನೇ ಮಾತ್ರೆ ಆಗ್ಲಿ ಆಯಿಲ್ ಎಲ್ಲ ಕೊಟ್ರು. ಮತ್ತೆ ಅವರು ಜಾಸ್ತಿ ದೇವ್ರ ಧ್ಯಾನ ಮಾಡೋದಕ್ಕೆ ಹೇಳಿದ್ರು. ಮತ್ತೆ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿದ್ರು. ಅದೆಲ್ಲಾನು ಫಾಲೋ ಅಪ್ ಮಾಡ್ಕೊಂಡು ಬಂದೆ. ನನ್ಗೆ ಗೊತ್ತಿಲ್ಲ 20 days ಅಲ್ಲಿ ಎಷ್ಟು ನಾನು ಅದಕ್ ಮುಂಚೆ ಆಪರೇಷನ್ ಆಗಿ 1.5 ತಿಂಗಳು 2 months ಹಂಗೆ 1/4 ಗಂಟೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ಅವ್ರು ಬಂದ್ 20 days ಅಲ್ಲಿ ನಾನು 2 hours 3 hours ವರ್ಗು ಕುತ್ಕೊಳ್ಳೋಷ್ಟು ಶಕ್ತಿ ಬಂತು. ನನ್ಗೆ ಗೊತ್ತಿಲ್ಲ ಅದು ಬರೀ 20 ದಿನ ಆಗಿದೆ ನಾನು ಟ್ರೀಟ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಒಂದಿನ ಅಮ್ಮ ಮಾತಾಡ್ಬೇಕಂದ್ರೆ ಗೊತ್ತಾಗಿದ್ದು ಇನ್ನು ಬರೀ 20 ದಿನದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ನಾನು ಆಗಿದ್ದೀನಿ ಅಂತ. ತುಂಬಾ ಶಾಕ್ ಆಯ್ತು. ಮತ್ತೆ ನಾನು ಅನ್ಕೊಂಡಿರ್ಲಿಲ್ಲ. ನನ್ಗಿವಾಗ 4 ತಿಂಗಳಾಗಿದೆ 3ನೇ ಸರ್ಜರಿ ಆಗಿ. ಇವಾಗ ಹೊರ್ಗಡೆ ಎಲ್ಲ ಹೋಗಿ ಈವ್ನಿಂಗ್ ವರ್ಗುನು ನಾನು ಕುತ್ಕೊಳ್ಬಹುದು. ಸಾಯಂಕಾಲ 6 ಗಂಟೆವರೆಗೂ ರೆಸ್ಟ್ ಇಲ್ಲದೆ ಕುತ್ಕೊಂತೀನಿ, ಬಸ್ಸಲ್ಲಿ ಓಡಾಡ್ತೀನಿ, ಸಪೋರ್ಟ್ ಇಲ್ದಂಗೆ ಹೊರಗಡೆ ಓಡಾಡ್ತೀನಿ. ಅಷ್ಟು ಶಕ್ತಿ ಬಂದಿದೆ. ನನ್ಗೇನೆ ಶಾಕ್ ಆಗುತ್ತೆ, ಇಷ್ಟು ಶಕ್ತಿ ನನಗೆ ಸಿಕ್ತಿತ್ತ ಅನ್ನೋದು ಒಂಚೂರು ಯೋಚನೆ ಕೂಡ ಇರ್ಲಿಲ್ಲ ನನಗೆ. ತುಂಬಾ ಖುಷಿ ಆಗುತ್ತೆ. ಇಷ್ಟು ಒಳ್ಳೇದ್ ನನ್ಗೆ ಸಿಕ್ಕಿರೋದಕ್ಕೆ ಗುರುಗಳು ಸಿಕ್ಕಿ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೆನಿಫಿಟ್ ನನ್ಗೆ ಸಿಗುತ್ತಂತ ಅನ್ಕೊಂಡಿರ್ಲಿಲ್ಲ ಇವರಿಂದ. ಬಟ್ ಎಲ್ಲ ಪಾಸಿಟಿವ್ ಥಿಂಕಿಂಗು. ಆದಷ್ಟು ಒಳ್ಳೇದು ಥಿಂಕ್ ಮಾಡ್ತೀನಿ. ಎಲ್ಲ ಒಳ್ಳೇದಾಗಿದೆ.
ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮಸ್ಕಾರ, ನನ್ನ ಹೆಸರು ಪುಷ್ಪಲತಾ ಅಂತೇಳಿ. ನನ್ನ ಮಗಳು ಕಾವ್ಯ ಹುಟ್ಟದಾಗಿಂದನೂ ಸ್ವಲ್ಪ ತೊಂದರೆಯಿಂದ ತುಂಬ ತೊಂದರೆ ಅನುಭವಿಸ್ತಾ ಇದ್ದು. ಆದರೆ 16 ವರ್ಷದ ನಂತರ ಅವಳಿಗೆ MRI ಮಾಡಿಸಿದ್ಮೇಲೆ ಆಪ್ರೇಷನ್ನಿಗೆ ಅಂತ ಬಂದಿತ್ತು. ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. ಅವಳಿಗೆ ಒಳಗಿನ ತೊಂದರೆ ಯಾವ ಥರ ಇದೆ ಅಂತ ನಮಗಂತೂ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಡಾಕ್ಟರ್ ಹೇಳೋದನ್ನ ಕೇಳೋದು ಅನಿವಾರ್ಯ ಆಗಿತ್ತು. ಕಷ್ಟಪಟ್ಟು ಆಪ್ರೇಷನ್ ಎಲ್ಲ ಆಯಿತು. ಆಪ್ರೇಷನ್ ಆದ್ರೂ ಹುಡುಗಿ ಓಡಾಡೋಕ್ಕಾಗ್ತಿರ್ಲಿಲ್ಲ. ಅವಳು ಸ್ವಂತವಾಗಿ ಅವಳು ನಿಲ್ಲೋಕ್ಕಾಗ್ತಿರ್ಲಿಲ್ಲ, ಓಡಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಮಾನಸಿಕವಾಗಿ ತುಂಬ ನೋವು ತಿನ್ನೋಳು. ಮತ್ತು ದೈಹಿಕವಾಗೂ ಅಷ್ಟೇ ಅವಳಿಗೆ ಶಕ್ತಿ ಇರ್ತಿರ್ಲಿಲ್ಲ ಏನು ಮಾಡೋದಕ್ಕೂ. ತುಂಬ ಬೇಜಾರಾಗೋದು ನೋಡಿ, ಮಗಳು ಇಷ್ಟೊಂದು ನೋವು ತಿಂತಾಳಲ್ಲ ಅಂತ. ಯಾವಾಗಲೂ ದೇವ್ರನ್ನ ಕೇಳ್ಕೊಳ್ತಾ ಇದ್ದೆ ನಾನು, ಯಾವ ರೂಪದಲ್ಲಿ ಕಾಯ್ತೀಯಪ್ಪ ನನ್ನ ಅಂತೇಳಿ. ಆದರೆ ನಿಧಾನಕ್ಕೆ ಸಿಕ್ಕಿದ್ರೂ ಭಗವಂತ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟ ಅಂತ ಅನ್ನಿಸ್ತು. ಗುರುಗಳು ರೂಪದಲ್ಲಿ ನನ್ನ ಮಗಳಿಗೆ ಅವರು ಉಚಿತವಾಗಿ ಸಹಾಯ ಮಾಡ್ತಿದ್ದಾರೆ. ನಮ್ಮ ಪಕ್ಕದ ಮನೆಯವರೇನೆ ಅದಕ್ಕೆ ಆ ಗುರುಗಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ನೆನೆಸ್ಕೊಂಡ್ರೂ ಸಾಕಾಗೋದಿಲ್ಲ. ಆದರೆ ಗುರುಗಳು ಸಿಕ್ಕಿ 20 ದಿನಕ್ಕೇನೆ ನನ್ನ ಮಗಳು ಅವ್ರು ಹೇಳ್ದಂಗೆಲ್ಲ ಅವಳು ನಡ್ಕೊಂಡ್ಲು. ಅವರು ಪ್ರಸಾದದ ರೂಪದಲ್ಲಿ ಕೊಟ್ಟಂತ ಔಷಧಿ ಕೂಡ ಅವಳು ಕಂಟಿನ್ಯೂಸ್ ಆಗಿ ತಗೊಳ್ತಾ ಬಂದ್ಲು. ಎಷ್ಟು ಚೆನ್ನಾಗಿ 20 ದಿನಕ್ಕೆಲ್ಲ ಅವಳು ನಿಜವಾಗ್ಲೂ ನಂಬಕ್ಕಾಗಲ್ಲ, ಆಶ್ಚರ್ಯ ಆಗುತ್ತೆ ನನಗೆ. ದೇವ್ರಿದ್ದಾನೆ ನಿಜವಾಗ್ಲೂ ನಮ್ಮನ್ನು ಕಾಯ್ತಾನೆ ಅನ್ನೋದು ನಂಬಿಕೆ ನಾವು ಇಟ್ಕೊಂಡಿದೀವಿ. ಖಂಡಿತವಾಗ್ಲೂ ಒಳ್ಳೇದಾಗಿದೆ. ಇದು ಇನ್ನಷ್ಟು 4 ಜನಕ್ಕೆ ಒಳ್ಳೇದಾಗ್ಲಿ ನಾವು ಆಸೆ ಪಡ್ತೀವಿ. ಯಾಕಂದ್ರೆ ಗುರುಗಳು ನಮ್ಮಿಂದ 1 ರೂಪಾಯಿ ಕೂಡ ಏನು ಎದುರು ನೋಡಿಲ್ಲ, ಏನು ನೋಡ್ದೇನೆ ಅವ್ರು ನಮಗೆ ಸಹಾಯ ಮಾಡ್ತಿದ್ದಾರೆ. ಅವ್ರು ತುಂಬಾ ಎಲ್ಲಾರ್ಗೂ ಸಹಾಯ ಮಾಡ್ಬೇಕು ಅನ್ನೋ ಮನಸ್ಸಿದೆ. ಇದನ್ನ ಜನರು ಅದನ್ನ ಅರ್ಥ ಮಾಡ್ಕೊಂಡು ಸದುಪಯೋಗ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ನಮ್ಗಂತೂ ತುಂಬಾ ಸಂತೋಷ ಇದೆ. ಯಾಕಂದ್ರೆ ನನ್ನ ಮಗಳು ಎಷ್ಟು ಕಷ್ಟ ಪಡ್ತಿದ್ಲು ಅನ್ನೋದು ನಮ್ಗೆ ಗೊತ್ತಿರೋದು. ಅದು ಹೇಳ್ಕೊಳಕ್ ಆಗಲ್ಲ ಅಷ್ಟೇನೆ. ಆದ್ರೆ ನಿಜವಾಗ್ಲೂ ಈ ರೀತಿ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಳ್ಳೇದಾಗಿದೆ. ತುಂಬಾ ಎಲ್ಲರೂ ಒಳ್ಳೇದಾಗ್ಲಿ ಅಂತ ನಾನು ಆಸೆ ಪಡ್ತೀನಿ. ದೇವ್ರ ಕಾಯ್ತಾನೆ, ನಂಬಿಕೆ ಇರ್ಬೇಕಷ್ಟೇನೆ. ನಂಬಿಕೆ ಇಟ್ಟು ಯಾವ್ದು ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ಅನ್ನೋದಕ್ಕೆ ಇದೊಂದೇ ಕಾರಣ ಅನ್ಬೋದು. ಗುರುಗಳು ಬಂದು ನನ್ನ ಮಗಳನ್ನ ನೋಡಿ ವಿಚಾರಿಸ್ಬೇಕಾದ್ರೆ ಅವರು ನೋಡಿದ ತಕ್ಷಣನೇ ಒಂದು ಮಾತು ಹೇಳಿದ್ರು, ಅಮ್ಮ ನಿಮಗೂ ತೊಂದರೆ ಆಗತ್ತೆ ಅಂತ ಹೇಳಿದ್ರು. ಆದ್ರೆ ನಾನು ಯಾಕಂದ್ರೆ ಎಲ್ಲಾ ತರನು ಹುಷಾರಾಗಿರ್ತೀನಿ. ನನ್ನ ಮಕ್ಳಿಗೋಸ್ಕರ ನಾವು ಇರ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲಾ ತರದಲ್ಲೂ ಹುಷಾರಾಗೇ ಇರ್ತೀವಿ. ಆದ್ರೂ ಹಣೆ ಬರ ಗ್ರಾಚಾರ ಅನ್ನೋದು ನಿಜವಾಗ್ಲೂ ಹೇಳ್ಕೊಳಕ್ ಗೊತ್ತಾಗೋದಿಲ್ಲ ಅದು ಯಾವಾಗ ಬರುತ್ತೆ ಅಂತೇಳಿ. ಗುರುಗಳು ಹೇಳಿದಾಗ ನಾನು ಹಾಗೆ ಅನ್ಕೊಂಡೆ, ಏನ್ ಆಗತ್ತೆ, ಚೆನ್ನಾಗೇ ಇದ್ದೀನಲ್ಲ ಅನ್ನೋದು. ನಾನು ನನ್ನ ಮಕ್ಳನ್ನ ನೋಡ್ಕೊಳಕ್ ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅನ್ನೋದು ಇತ್ತು. ಆದ್ರೆ ಆಶ್ಚರ್ಯ, ಅವ್ರು ಹೇಳಿದ ಒಂದು 15 ದಿನನೂ ಇಲ್ಲ, 15 ದಿನ ಅಂತಾನು ಅನ್ಕೊಳಕ್ ಆಗಲ್ಲ. ಇದ್ದಕ್ಕಿದ್ದಂಗೆ ನನ್ಗೆ ಬಾಯಿನಲ್ಲಿ ರಕ್ತ ಬರಕ್ ಶುರು ಆಯ್ತು. ಆಮೇಲೆ ಮನ್ಗಿದೊಳಗೇನೆ ರಕ್ತ ಬರಕ್ ಶುರು ಆಯ್ತು. ಆಮೇಲೆ ಆಸ್ಪತ್ರೆಗೆ ಹೋದೆ. ಎಲ್ಲ ಚೆಕ್ ಮಾಡಿದ್ರು, ಏನು ತೊಂದರೆ ಇಲ್ಲ, ಬ್ಲಡ್ ಅಲ್ಲಿ ಏನು ತೊಂದರೆ ಬಂದಿಲ್ಲಮ್ಮ ಅಂತ ಸಿಟಿ ಸ್ಕ್ಯಾನ್ ಕೊಟ್ರು. ಸಿಟಿ ಸ್ಕ್ಯಾನ್ ಕೊಟ್ಟಾಗ ಲಂಗ್ಸ್ ಅಲ್ಲಿ ತೊಂದರೆ ಆಗಿದೆ ಅಂತ ಸಿಟಿ ಸ್ಕ್ಯಾನ್ ಇದ್ರಲ್ಲಿ ಗೊತ್ತಾಯ್ತು. ಆದ್ರೆ ಅದಕ್ಕೂ ನನಗೂ ಕೂಡ ಅವರು ಔಷಧಿ ಕೊಡ್ತಿದ್ದಾರೆ, ಪ್ರಸಾದ ರೂಪದಲ್ಲಿ ಔಷಧಿ ಕೊಡ್ತಿದ್ದಾರೆ. ನಾನು ತಗೊಳ್ತಾ ಇದ್ದೀನಿ. ಅದು ತಗೊಂಡ್ಮೇಲೆ ಮತ್ತೆ ನನ್ಗೇನು ಆಗಿಲ್ಲ, ಆರಾಮಾಗಿದ್ದೀನಿ. ಆದ್ರೆ ಅವರು ಮೊದಲೇ ಗುರ್ತಿಸಿದ್ರಲ್ಲ ಅನ್ನೋದು ಒಂದು ಆಶ್ಚರ್ಯ ನನಗೆ. ಯಾಕಂದ್ರೆ ನಾನು ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡಿರುವಾಗ ಅವ್ರು ಗುರ್ತಿಸಿದ್ರಲ್ಲ, ನಿಮಗೂ ತೊಂದರೆ ಆಗೋ ಚಾನ್ಸಸ್ ಇದೆಯಮ್ಮ ಅಂತಂತ ಹೇಳಿದ್ರಲ್ಲ. ಅವ್ರು ಹೇಳಿದ 1 ವಾರ 10 ದಿನನೂ ಇಲ್ಲ ನಾನು ತೊಂದರೆ ಒಳಗಾದೆ. ಆಶ್ಚರ್ಯ ಆಯ್ತು ನನಗೆ. ಆದ್ರೆ ಅವ್ರ ಆಶೀರ್ವಾದದಿಂದನೇ ಮತ್ತೆ ಅವರು ಹೇಳಿದ್ರಲ್ಲ, ನಾನು ಮೊದಲೇ ಹೇಳಿದ್ನಲ್ಲಮ್ಮ ನಿಮಗೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು, ಏನು ಹೆದರಬೇಡಿ, ಏನಾಗಲ್ಲ ಅಂತೇಳಿ ನನಗೂ ಔಷಧಿ ಶುರು ಮಾಡಿದ್ರು. ನನ್ನಿಂದ ನನ್ಗೆ ಕೊಟ್ಟಿದ್ದು ಕೂಡ ಅವ್ರೇನೂ ನಮ್ಮಿಂದ ಹೆದರು ನೋಡಿಲ್ಲ. ಅವರು ಉಚಿತವಾಗೇ ಮಾಡ್ತಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಈಗ ನಾನು ಆರೋಗ್ಯವಾಗಿದ್ದೀನಿ. ನನಗೂ ಆ ಭಯ ಅನ್ನೋದು ಹೋಗಿದೆ. ಏನೋ ನಾನು ಏನ್ ತೊಂದರೆ ಆಗುತ್ತೋ ಅಂತ ಭಯ ಪಟ್ಟಿದ್ದೆ, ಆ ಭಯ ನನಗೂ ಇಲ್ಲ, ನನಗೂ ಹೋಗಿದೆ. ನಾನು ಖುಷಿಯಾಗಿದ್ದೀನಿ ಅವ್ರ ಆಶೀರ್ವಾದದಿಂದ.